12 ವರ್ಷ ಇದರ ಮೇಲೆ ಕುಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದು ಈ ಕುರ್ಚಿಯಾಗೆ ತುಂಬ ಧನ್ಯವಾದಗಳು. ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಆಸನವನ್ನು ಅಪ್ಡೇಟ್ ಮಾಡ್ಕೊಳಕತ್ತೀವಿ. ಆಸನ ಯಾವ್ದು ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಅಂತ. ಈ ವೀಲ್ ಚೇರ್ ಏನು ನೋಡಾಗತ್ತಿಲ್ಲ, ಸುಮಾರು 12-13 ವರ್ಷದ ವೀಲ್ ಚೇರ್ ಐತೆ ಕಂಪ್ಲೀಟ್ಲಿ. 2 ಸಲ ನಾನು ರಿಪೇರಿ ಮಾಡಿಸೀನಿ. ಇವಾಗ ಅಪ್ಡೇಟ್ ಮಾಡಾಕತ್ತಿದ್ದ ಕಾರಣನ ಹೇಳ್ತೀನಿ. 2013 ಒಳಗೆ 2500 ರೂಪಾಯಿ ಕೊಟ್ಟು ಈ ಒಂದು ವೀಲ್ ಚೇರ್ನ ತೊಗೊಂಡಿದ್ದೆ. ಸೊ ಇದ್ರೊಳಗೆ ಇದನ್ನೇನೈತಿ ರೀಮಾಡಿಫೈ ಮಾಡೀನಿ. ಲೈಕ್ ಇದನ್ನ ಕವರ ಮತ್ತು ಒಳಗಿನ ಸ್ಪಂಜ್ ಏನೈತಿ ಒಂದ್ಸಲ ಆಲ್ರೆಡಿ ಚೇಂಜ್ ಆಗೈತಿ. ಇದು ಕಂಪ್ಲೀಟ್ಲಿ ರೆಡ್ ಕಲರ್ ಒಳಗೆ ಬಂದಿತ್ತು. ಇಲ್ಲೇ ಐತಿ ನೋಡ್ರಿ. ಇವೆರಡು ಹ್ಯಾಂಡಲ್ನು ಕೂಡ ಒಂದ್ಸಲ ಚೇಂಜ್ ಮಾಡಿದ್ದೀನಿ. ಏನೈತಿ ಕಂಪ್ನಿಂತ ಏನೈತಿ 2013ರಾಗ ಅದೇ ಐತಿ. ಇಲ್ಲಿ ನೋಡ್ರಿ, ಸೀಟ್ ಕವರ್ ಎಲ್ಲ ಓಪನ್ ಆಗೈತಿ. ಬಟ್ ಹಿಂದಿನ ಮಾತ್ರ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿತ್ತು. ಅದನ್ನು ಚೇಂಜ್ ಮಾಡಿಸೀನಿ ಕಂಪ್ಲೀಟ್ಲಿ. ಆ್ಯಂಡ್ ಇದು ವೀಲ್ ಏನೈತಿ ಅಪ್ ಡೌನ್ ಆಗೋದು ಸ್ಟಾಪ್ ಆಗ್ಯದಿ. 12-13 ವರ್ಷ ಅಂದ್ರೆ ಭಾಳ ಏನಪ್ಪ ಐತಿ. 2500 ರೂಪಾಯಿಗೆ ಆಲ್ರೆಡಿ ಎಲ್ಲ ಯೂಸ್ ಆದಂಗೆ ಇದು. ಬಟ್ ಅಪ್ ಡೌನ್ ಆಗಂಗಿಲ್ಲ. ಅದನ್ನ ಅಲ್ಲೇ ವೆಲ್ಡಿಂಗ್ ಹೊಡ್ಸಿದ್ದೀನಿ. ಆ್ಯಂಡ್ ವೀಲ್ ಕೂಡ ಹೊಳೆ ಓಪನ್ ಆಗತ್ತಿದ್ದು ಅವಕ್ಕೂ ಕೂಡ ವೆಲ್ಡಿಂಗ್ ಹೊಡ್ಸೀನಿ. ಇದು ಮೂಮೆಂಟ್ ಆಗ್ತದೆ. ಬಟ್ ವೀಲ್ ಏನೈತಿ ಕಂಪ್ಲೀಟ್ಲಿ ಅಲ್ಲೇ ವೆಲ್ಡ್ ಹೊಡ್ಸಿದ್ದೀನಿ. ಕಡಕ್ ಆಗಿಬಿಡಾಕತ್ತಿದ್ದವು. ಸೊ ಇದ್ರ ಮೇಲೆ ಕುಂತ್ಕೊಳ್ಳೋಕೆ ಏನಾಗತ್ತದ ಅಂದ್ರೆ ಆ್ಯಕ್ಚುಲಿ ಹಾರ್ಡ್ವೇರ್ ವರ್ಕ್ ಜಾಸ್ತಿ ಅಂದ್ರೆ ಲೈಕ್ ಕುಂತ್ಕೊಂಡು ವರ್ಕ್ ಮಾಡೋದು ಜಾಸ್ತಿ ಆಗಕತ್ತಿದ್ರಂದ್ರೆ ಸ್ವಲ್ಪ ಪೇನ್ ಆಗತ್ತೈತಿ. ಈ ಚೇರ್ ಇವಾಗ ನಾನು ಅಪ್ಡೇಟ್ ಮಾಡಾಕತ್ತೀನಿ. ಈ ಚೇರಿನ ಜೊತೆ ವೇಕ್ಫಿಟ್ ಕಂಪ್ನಿ ಚೇರನ್ನು ಆರ್ಡರ್ ಮಾಡಿದ್ದೆ ದೀಪಾವಳಿ ಟೈಮ್ದಾಗ. ಸೊ ಅದು ಇವತ್ತು ಬಂದೈತಿ. ಚೇರ್ ಅಪ್ಡೇಟ್ ಮಾಡುವಂಥ ರೀಸನ್ ನಾನು ಆಲ್ರೆಡಿ ಹೇಳಿದ್ದೀನಿ. ಇವತ್ತು ಕುಂತ್ಕೊಂಡು ಕೆಲಸ ಮಾಡೋರಿ ಅಂತ ಸ್ವಲ್ಪ ಬ್ಯಾಕ್ ಪೇನ್ ಅನ್ಸಾಗತ್ತೆ ನನಗೆ. ಸೊ ಆ ಒಂದು ರೀಸನ್ ನಿಂತರ ವೇಕ್ಫಿಟ್ ಕಂಪ್ನಿ ಆಫೀಸ್ ವೀಲ್ ಚೇರನ್ನು ಆರ್ಡರ್ ಮಾಡಿದ್ದೀನಿ. ಸೊ ಬಾರಿ ಅನ್ಬಾಕ್ಸಿಂಗ್ ಮಾಡೋಮು. ನೀವು ನಿಮ್ಮ ಮೊಬೈಲ್ ಶಾಪ್ ಒಳಗೆ ಮೊಬೈಲ್ ರಿಪೇರಿಂಗ್ ಕೆಲಸ ಮಾಡ್ತಿದ್ರೆ ಸೊ ಮೆಕ್ಯಾನಿಕ್ ಅಂತೂ ಭಾರಿ ಮಾಡಿಸಿದ ಸೇರನೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾನು ಸಾಕಷ್ಟು ರಿವ್ಯೂ ನೋಡಿ ವೇಕ್ಫಿಟ್ ಸೆಲ್ಬೆಲ್ಲ ಎರಡೂ ಕೂಡ ಕಂಪೇರ್ ಮಾಡಿ ವೇಕ್ಫಿಟ್ ಕಂಪ್ನಿ ತರಿಸೀನಿ. ಬಾಕ್ಸ್ ಒಳಗೋಯ್ಮಂತ ಮೊದಲ ಅನ್ಬಾಕ್ಸಿಂಗ್ ಮಾಡೋಕೆ ಸ್ಟೋರೂಮ್ದಾಗ ಒಯ್ಬೇಕು. ಮೊದಲ ಫೈನಲಿ ಸ್ಟೋರೂಮ್ ಒಳಗೆ ಬಂತು. ಓಪನ್ ಮಾಡೋಣ ಪಟ. ವೇಕ್ಫಿಟ್ ಮತ್ತು ಸೆಲ್ಬೆಲ್ ಎರಡೂ ಒಂದು ಬೆಸ್ಟ್ ಅಡ್ವಾಂಟೇಜ್ ಐತಿ. ಏನಪ್ಪ ಅಂತಂದ್ರೆ ಸೊ ಏನೇ ಇಶ್ಯೂ ಬಂದರೂ 2 ಇಯರ್ಸ್ ತನಕ ನಿಮ್ಗೆ ಪೀಸ್ ಟು ಪೀಸ್ ಪ್ರಾಡಕ್ಟ್ ಯಾವಾಗ ಡ್ಯಾಮೇಜ್ ಆಗಿರ್ತದೆ, ಇವನ್ ನೀವು ಯೂಸ್ ಮಾಡಿದ್ರು ಕೂಡ 1 ಇಯರ್ ಅಥವಾ 1.5 ಇಯರ್ ಯೂಸ್ ಮಾಡಿದ ಮೇಲೆ ಏನಾರ ಪ್ರಾಡಕ್ಟ್ ಡ್ಯಾಮೇಜ್ ಬತ್ತಪ್ಪ ಅಂತಂದ್ರೆ ಸೊ ನಿಮಗೆ ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡಿಕೊಡ್ತಾರೆ. ಲೈಕ್ ಯಾವ್ದು ಪಾರ್ಟ್ ಡ್ಯಾಮೇಜ್ ಆಗಿರ್ತೈತಿ ಆ ಪಾರ್ಟನ್ನು ರಿಪ್ಲೇಸ್ ಮಾಡಿಕೊಡ್ತಾರೆ. ಇವಾಗ ಈ ಒಂದಿಷ್ಟು ಗೈಡ್ಲೈನ್ಸ್ ಅದಾವು ಯಾವ ರೀತಿ ಇದನ್ನು ಇನ್ಸ್ಟಾಲೇಷನ್ ಮಾಡ್ಬೇಕಂಥೇಳಿ. ಸೊ ಅದನ್ನು ನೋಡಿಕ್ಷಿಂದ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಒಂದೊಂದಾಗಿ ಪ್ರಾಡಕ್ಟ್ಗಳನ್ನು ಹೊರಗೆ ತೆಗಿತೀನಿ. ಏನಾರು ಡ್ಯಾಮೇಜ್ ಆಗಿದ್ದಪ್ಪ ಅಂದ್ರೆ ವಿತ್ ಪ್ರೂಫ್ ಕೂಡ ಸಿಗ್ತೈತಿ. ಸೊ ಇದೇನು ಆಗಲೇ ತೋರಿಸಿದೆ ಗೈಡ್ಲೈನ್ಸ್ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಬೇಕಂತ ಹೇಳಿ ಗೈಡ್ಲೈನ್ಸ್ ಐತಿ. ನಿಮ್ಗೆ ಆಗಲೇ 2 ಇಯರ್ ವಾರಂಟಿ ಐತಿ ಅಂತ ಹೇಳಿದೆ. ಬಟ್ ಇಲ್ಲಿ 3 ಇಯರ್ಸ್ ವಾರಂಟಿ ಐತಿ. ಸೊ 3 ಇಯರ್ಸ್ ವಾರಂಟಿ ಏನೇನು ಕವರ್ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಓದಿ ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಮೊದಲು ಏನೈತಿ ಒಂದೊಂದು ಪ್ರಾಡಕ್ಟ್ಗಳನ್ನು ಹೊರಗೆ ತೆಗಿಮಂತ. ಸೊ ಇದು ಫಸ್ಟ್ ಕವರ್ ಓಪನ್ ಮಾಡಿದ್ದೀನಿ. ಚೇರನ್ನು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಯಾವ LNK ಯೂಸ್ ಆಗುತ್ತಾ LNK ಕೂಡ ಕೊಟ್ಟಾರ. ಸೊ ಇದು ಒಂದು ಬೆಸ್ಟ್. ಯಾಕಪ್ಪ ಅಂದ್ರೆ ಇದ್ರದ್ದು ಸ್ಪೇರ್ ಪಾರ್ಟ್ಸ್ ಇನ್ಸ್ಟಾಲೇಷನ್ ಮಾಡೋಕೆ ಸ್ಪ್ಯಾನರ್ LNK ಪಕ್ಕಡ ಏನು ಜರೂರತ್ ಬೀಳಂಗಿಲ್ಲ ಅಂತ ಅನ್ಕೊಂಡಿನಿ. 2 ಕವರ್ ತೆಗಿಮಂತ. ಸೊ ಆಲ್ರೆಡಿ 1 ಕವರ್ ತೆಗೆದಿದ್ದೀನಿ. ಇಲ್ಲಿ ನೋಡ್ಬೋದು. ಇದು 1, ಇದು ಏನೈತಿ 2. 1 ಕವರ 2 ಕವರ. ಕ್ವಾಲಿಟಿ ಪ್ರೀಮಿಯಮ್ ಆಗಿರೋದ್ರಿಂದ ಸೊ ಪ್ಯಾಕೇಜಿಗೂ ಕೂಡ ಪ್ರೀಮಿಯಮೇ ಐತಿ. ಕಟ್ ಮಾಡ್ತೀನಿ ಇಲ್ಲಿ. ಸೊ ಇದು ಹೆಡ್ ರೆಸ್ಟಿಗೆ ಹಾಕಿರುವಂಥ ಈ ಕಡೆ ಏನೈತಿ ಸ್ಪಂಜ್ ಕೊಟ್ಟಿದ್ದಾರೆ ಒಂದಿಷ್ಟು. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಈ ಚೇರಿನ ನೋಡೋದಾದ್ರೆ ಫ್ಯಾಬ್ರಿಕ್ ನಂಬರ್ 1. ಹೆಡ್ ರೆಸ್ಟ್ ಕೂಡ ಯೂಸ್ ಮಾಡಿರುವಂಥ ಫ್ಯಾಬ್ರಿಕ್ ಆ್ಯಂಡ್ ಬ್ಯಾಕ್ ಒಳಗೆ ಕೂಡ ಯೂಸ್ ಮಾಡಿರುವಂಥ ಫ್ಯಾಬ್ರಿಕ್ ಎರಡೂ ಕೂಡ 100% ಫ್ಯಾಬ್ರಿಕ್ ಐತಿ. ಅದು ಒರಿಜಿನಲ್. ಯಾಕಪ್ಪ ಅಂದ್ರೆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗತ್ತೆ. ಪ್ರೀಮಿಯಮ್ ಒಳಗೆ ಯಾವುದೇ ಬ್ರ್ಯಾಂಡ್ ತೊಗೊಂಡ್ರು 100% ಕ್ವಾಲಿಟಿ ಇರ್ತೈತಿ. ಆ್ಯಂಡ್ ಸಾಕಷ್ಟು ಜನರ ವಿಡಿಯೋಸನ್ನು ನೋಡಿದ್ದೀನಿ ನಾನು. ಸೆಲ್ಬೆಲ್ ಒಳಗೆ ಇದು ಡ್ಯಾಮೇಜ್ ಆಗಿರುವಂಥ ಪಾರ್ಟ್ ಭಾಳ ಐತಿ. ಅಂದ್ರೆ ಜಲ್ದಿನೇ ಡ್ಯಾಮೇಜ್ ಆಗಿಬಿಡ್ತೈತಿ. ಸೊ ವಾರಂಟಿ ಒಳಗೆ ಕವರ್ ಆಗುತ್ತೆ. ಬಟ್ ಅದು ಜಲ್ದಿನೇ ಡ್ಯಾಮೇಜ್ ಆಗುವಂಥ ಕಾರಣಕ್ಕಾಗಿ ನಾವು ಸೆಲ್ಬೆಲ್ ಬಿಟ್ಟು ವೇಕ್ಫಿಟ್ ಒಳಗೆ ಆರ್ಡರ್ ಮಾಡೀನಿ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಎಲ್ಲ ಪ್ರಮೋಷನ್ ಮಾಡೋಕೆ ನಮ್ಮ ಚಾನಲ್ ಅಷ್ಟು ದೊಡ್ಡದಿಲ್ಲ. ಬಟ್ ನೀವು ನೆಕ್ಸ್ಟ್ ಟೈಮ್ ಇದೇ ರೀತಿ ಏನಾರ ಚೇರ್ ಆರ್ಡರ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಥವಾ ಏನಾರ ಈ ವಿಡಿಯೋ ನೋಡಿ ಪ್ಲ್ಯಾನ್ ಇಟ್ಕೊಂಡಿದ್ರೆ ವೇಕ್ಫಿಟ್ ತರಿಸಿ 100% ಓಕೆ ಅಂತೇಳಿ ಹೇಳ್ಬೋದು. ಸೊ ಇದು ಈ ರೀತಿ ಐತಿ. ಇಲ್ಲೊಂದಿಷ್ಟು ಕವರ್ ಕೊಟ್ಟಾರ. ಇದನ್ನು ಓಪನ್ ಮಾಡೋಮಂತ. ಪ್ಯಾಕೇಜಿಂಗ್ ಮಾತ್ರ ಜೆನ್ಯೂನ್ ಐತಿ. ಯಾಕಪ್ಪ ಒಳಗೆ ಜಾಸ್ತಿ ಈ ರೀತಿ ರಟ್ಟನ್ನು ಯೂಸ್ ಮಾಡಿಕ್ಷಿಂದ ಪ್ಯಾಕ್ ಮಾಡ್ಯಾರ. ಸಿಂಹಾಸನ. ಸೊ ಎವ್ರಿ ಹ್ಯಾಂಡಲ್ ಮ್ಯಾಗ 2 ಸಪ್ರೇಟ್ ರಟ್ ಇಟ್ಕೊಂಡು ಕೂಡ ಪ್ಯಾಕ್ ಮಾಡ್ಯಾರ ಡ್ಯಾಮೇಜ್ ಆಗ್ಬಾರ್ದು ಅಂಥೇಳಿ. ಪಾರ್ಸಲ್ದಾಗ ಏನು ಪ್ರಾಬ್ಲಮ್ ಆಕ್ಕೋ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ಎನಿವೇ ನೋಡುವಂಥ ಇದು ಏನೈತಿ ನಾವು ಕುಂತ್ಕೊಳ್ಳುವಂಥದ್ದು ಬೇಸ್ ಆಲ್ಮೋಸ್ಟ್
ಟಾಪ್ ಕಂಡೀಷನ್ದಾಗ ಐತೆ ಅಂತಲೇ ಹೇಳ್ಬೋದು. ಇದು ಏನಿತ್ತು ಪ್ಲಾಸ್ಟಿಕ್ ಯೂಸ್ ಆಗೈತಿ, ಬಟ್ ಕ್ವಾಲಿಟಿ ಯಾವ ರೀತಿ ಐತೆ ಅಂತ ಹೇಳಿಕಿಂದ ಮುಂದೆ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಎನಿವೆ 3 year ವಾರಂಟಿ ಐತಿ. ಸೊ ನನಗೆ ಇದನ್ನು ನೋಡಿಕ್ಷನ್ ಸ್ವಲ್ಪ ಶಾಕ್ ಅನ್ನಿಸ್ತು. ಯಾಕಪ್ಪ ಅಂದ್ರೆ ಪ್ಲಾಸ್ಟಿಕ್ ಐತಿ. ಈ ಪ್ಲಾಸ್ಟಿಕ್ ಎಷ್ಟರ ಮಟ್ಟಿಗೆ ಹೆವಿ ಐತೆ ಅನ್ನೋದು ಸೊ ಮುಂದಿನ ಬರುವಂಥ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬ್ರ್ಯಾಂಡ್ ಐತೆ ಅಂದಾಗ ಅದೊಂದು ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಅಂತ ಅಂದ್ಕೊಂಡೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಐತಿ ಗ್ಯಾಸ್ ಲಿಫ್ಟರ್. ಸೊ ಇದನ್ನು ಮ್ಯಾಲೆ ಏರಿಸ್ಕೊಳ್ಳೋದು, ಕೆಳಗೆ ಇಳಿಸ್ಕೊಳ್ಳೋದು ಅಂತೇಳಿ ಕರಿಬೋದು. ಸೊ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಗ್ಯಾಸ್ ಲಿಫ್ಟರ್ ಐತಿ. ಅದನ್ನು ಬಿಟ್ಟರೆ ಪ್ಯಾಕೇಜ್ ಒಳಗೆ ಮತ್ತೇನೈತೆ ನೋಡೋದಾದ್ರೆ ಸೊ ಪ್ಯಾಕ್ ಒಳಗೆ ಬಾಕ್ಸ್ ಒಳಗೆ ಯಾವುದೇ ರೀತಿ ಐಟಮ್ಸ್ ಇಲ್ಲ. ಸೊ ಇದನ್ನು ಸೈಡಿಗೆ ಸರ್ಸೋಮಂತ. ಸೊ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡೋದು ಅಂತ ಹೇಳಿಕಿಂದ ಗೈಡ್ ನೋಡ್ತೀನಿ ಅಂತ ಮೊದಲ. ಸೊ ಅದಕ್ಕಿಂತ ಮುಂಚೆ ಇವುಗಳನ್ನ ಏನೈತಿ ಓಪನ್ ಮಾಡೋಮಂತ. ಸೊ ಫಸ್ಟ್ ಆಫ್ ಆಲ್ ಇದೇನು ನೋಡಾಕತ್ತಿರಲ್ಲ ವೀಲ್ ಬೇಸ್ ಇದು. ಸೊ ಈ ವೀಲ್ ಬೇಸ್ ನೋಡ್ಕೊಂಡು ಸ್ವಲ್ಪ ಯಾಕೋ ನನಗೆ ಶಾಕ್ ಅನ್ಸಾಗತ್ತೈತಿ. ಇದೇನು ಗ್ರೀಸ್ ಓಕೆ ಗ್ರೀಸ್ ಅಪ್ಲೈ ಮಾಡ್ಯಾರ. ಸೊ ಇದು ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಬಟ್ ಮ್ಯಾಲಿಂತ್ರ ನೋಡೋದಾದ್ರೆ ಓಕೆ ಐತೆ. ಮನಗಂಡು ಬಿಲ್ಡ್ ಕ್ವಾಲಿಟಿ ಅಂತೂ ಫುಲ್ ಹೆವಿ ಪ್ಲಾಸ್ಟಿಕ್ ಯೂಸ್ ಮಾಡ್ಯಾರ. ಆ್ಯಂಡ್ ಒಳಗೆ ಇಲ್ಲೇನು ನೋಡಾಕತ್ತಿರಲ್ಲ. ಸೊ ಇಲ್ಲಿ ಕಂಪ್ಲೀಟ್ಲಿ ಒಳಗೆ ಎಕ್ಸ್ ಟೈಪ್ ಒಳಗೆ ಗ್ರಿಪ್ ಮಾಡ್ಯಾರ. ಪ್ರತಿಯೊಂದು ಗೇಜಿಗೆ ಇಲ್ಲಿ ಗ್ರಿಪ್ಸ್ ಅದಾವ, ಇಲ್ಲಿ ನೋಡ್ಬೋದು. ಸೊ ಇಕ್ಕೂರ್ದಿಂತನೇ ಮೇನ್ ಹೆವಿ ವೇಟ್ ತಡ್ಕೋತೈತಿ. ಆ್ಯಂಡ್ ಇದೇನು ಬಿಲ್ಡ್ ಕ್ವಾಲಿಟಿ ಐತಲ್ಲ ಇದರದು ಪ್ಲಾಸ್ಟಿಕ್, ಇದ್ರದಿಂತನೇ ಸ್ವಲ್ಪ ಹೆವಿ ಅಂತ ಅನಿಸ್ಕೋತೈತಿ. ಬಟ್ ಇಲ್ಲಿ ನನಗೆ ಡೌಟ್ ಬರಾಕತ್ತಿದ್ದು ಏನಪ್ಪ ಅಂತಂದ್ರೆ ಸೊ ಈ ವೀಲ್ಗಳು ಎಲ್ಲಿ ನಾನು ವೇಟ್ ಇಲ್ಲ ಅಂದರು. ನನ್ನ ವೇಟ್ ಒಂದು 60 kg ತನಕ ಐತಿ, 55 to 60 kg. ಸೊ ಆ ವೇಟ್ ಇದು ತಡ್ಕೋತೈತೋ ಇಲ್ಲೋ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ 5500 rupees ಪೇ ಮಾಡಿದ್ದಕ್ಕೂ ಇದು ವರ್ತ್ ಐತಿಲ್ಲೋ ಗೊತ್ತಿಲ್ಲ. ಬಟ್ ನೋಡಮ್ ಎನಿವೇ. ಸೊ ಕ್ವಾಲಿಟಿ ಮಾತ್ರ ಓಕೆ ಅದಾವೆ. ವೀಲ್ ಕ್ವಾಲಿಟಿನೂ ಕೂಡ ಸಖತ್ತಾಗ್ಯದಾವೆ. ಸೊ ಫಸ್ಟ್ ಇದನ್ನು ಕೆಳಗಿಡುಮಂತ. ಸೊ ಇನ್ಸ್ಟಾಲೇಷನ್ ಗೈಡ ನೋಡುಮಂತ. ಸೊ ಫೈನಲಿ ನಮ್ಮ ಚೇರ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು. ಕಂಫರ್ಟ್ ಯಾವ ರೀತಿ ಐತಿ, ಚೇರ್ ಬೆಸ್ಟ್ ಐತೋ ಇಲ್ಲೋ ಒಂದಿಷ್ಟು ಕ್ವಶನ್ಸ್ಗಳು ನಿಮ್ಮ ಮೈಂಡ್ ಒಳಗೆ ಇರ್ತಾವೆ. ಯಾಕಂದ್ರೆ ನಾ ಈ ಚೇರ್ ಸ್ಪೆಷಲಿ ಒಂದು ಬಿಲ್ಡಪ್ ಕೊಡ್ಬೇಕಂತೇಳಿ ಏನು ತರಿಸಿಲ್ಲ. ಸೊ ರಿಪೇರಿ ಮಾಡ್ಬೇಕಾದ್ರೆ ಮುಂಚೆ ಇದ್ದಿದ್ದ ಚೇರ್ ನಾನು ಆಗಲೇ ತೋರಿಸಿದ್ದು. ಸೊ ಅದು ಬ್ಯಾಕ್ ಪೇನ್ ಜಾಸ್ತಿ ಆಗ್ತಿದ್ದ ಕಾರಣಕ್ಕಾಗಿ ಸೊ ಭಾಳ ತನಕ ನಾವು ಹಿಂಗೆ ಕೂತು ರಿಪೇರಿ ಮಾಡೋದ್ರಿಂದ ಏನಾಗಿರ್ತದೆ ಸೊ ಬ್ಯಾಕ್ ಪೇನ್ ಜಾಸ್ತಿ ಬರ್ತೈತಿ. ಸೊ ಹಿಂಗೆ ಹಿಂದೆ ರೆಸ್ಟ್ ಮಾಡ್ಬೇಕಂದ್ರೆ ಈ ಹೆಡ್ ರೆಸ್ಟು ಇರಲಿಲ್ಲ, ಇಲ್ಲಿ ಕಂಪ್ಲೀಟ್ ಆಗಿದ್ದು ಶೋಲ್ಡರ್ ರೆಸ್ಟು ಇರಲಿಲ್ಲ ಆ ಚೇರ್ ಒಳಗೆ. ಯಾಕಪ್ಪ ಸೈಜ್ ಕಡಿಮೆ ಇತ್ತು. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡೀನಿ. ನೀವು ಒಂದು ಕಂಫರ್ಟ್ ಪೊಸಿಷನ್ ಕುಂತ್ಕಿಂದ ರಿಪೇರಿ ಮಾಡೋಕ್ಕೆ ಈ ಚೇರನ್ನು ಆರ್ಡರ್ ಮಾಡ್ತಿದ್ರೆ ಸೊ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಇದ್ರದ್ದು ರಿವ್ಯೂನ ಖಂಡಿತ ನೆಕ್ಸ್ಟ್ ವಿಡಿಯೋದಾಗ ತೊಗೊಂಬರ್ತೀನಿ. ಸೊ ಬೆಸ್ಟ್ ಐತು ಇಲ್ಲ ಅಂತ ಹೇಳಿಕಿಂದ ಸೊ ವಿಡಿಯೋದಾಗ ಜಸ್ಟ್ ಇಷ್ಟೇ ಇತ್ತು. ಇನ್ಸ್ಟಾಲೇಷನ್ ಮಾಡೋದು ಆ್ಯಂಡ್ ಅನ್ಬಾಕ್ಸಿಂಗ್ ಮಾಡೋದು ವಿತ್ ಪ್ರೂಫ್ ಇಟ್ಕೊಳಕ್ಕಂತ ಹೇಳಿಕಿಂದ ಈ ವಿಡಿಯೋ ಮಾಡೀನಿ. ಆ್ಯಂಡ್ ಆಲ್ಸೋ ನಿಮ್ಮ ಜೊತೆಗೆ ಶೇರ್ ಕೂಡ ಮಾಡಿದ್ದೀನಿ. ಇನ್ ಕೇಸ್ ಎನಿ ಡ್ಯಾಮೇಜ್ ಇತ್ತಪ್ಪ ಅಂದ್ರೆ ನಾವು ಕಂಪ್ನಿಗೆ ಇದನ್ನು ವಿಡಿಯೋನ ಶೇರ್ ಮಾಡ್ಕೋಬೋದು. ಆ್ಯಂಡ್ ಅವ್ರು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತಾರೆ. ಕಂಫರ್ಟ್ ಯಾವ ರೀತಿ ಐತಿ, ಕ್ವಾಲಿಟಿ ಯಾವ ರೀತಿ ಐತಿ ಅಂತ ಹೇಳಿ ನೆಕ್ಸ್ಟ್ ಬರುವಂಥ ವಿಡಿಯೋಸ್ದಾಗ ಖಂಡಿತ ತಿಳಿಸ್ತೀನಿ ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.